ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರವೆ ದೋಸೆನ ಹೇಗೆ ಮಾಡೋದಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಇನ್ಸ್ಟೆಂಟಾಗಿ ರವೆ ದೋಸೆನ ಮಾಡ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್: ರವೆ ಅರ್ಧ ಕಪ್ನಷ್ಟು, ಅಕ್ಕಿ ಹಿಟ್ಟು ಅರ್ಧ ಕಪ್ನಷ್ಟು, ಮೈದಾ 2 ಟೇಬಲ್ ಸ್ಪೂನ್ನಷ್ಟು, ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು 1 ಟೇಬಲ್ ಸ್ಪೂನ್ನಷ್ಟು, ಜೀರಿಗೆ 1 ಟೀ ಸ್ಪೂನ್ನಷ್ಟು, ಕ್ರಷ್ ಮಾಡಿರೋ ಅಂಥ ಮೆಣಸು 1 ಟೀ ಸ್ಪೂನ್ನಷ್ಟು, ಮೆಣಸಿನ್ಕಾಯಿ 2ನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕರಿಬೇವು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಈರುಳ್ಳಿ 2, ಮೊಸರು 1 ಟೇಬಲ್ ಸ್ಪೂನ್ನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ದೋಸೆ ಮಾಡಲಿಕ್ಕೆ. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದಕ್ಕೆ ರವೆ, ಅಕ್ಕಿ ಹಿಟ್ಟು, ಮೈದಾನ ಹಾಕಿ ಕೈನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ನೀಟಾಗಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೆಲ್ಲ ಹೋದ್ಮೇಲೆ ಈಗ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ಪೂರ್ತಿ ನೀರಾಗಿರಬೇಕು, ಹಿಟ್ಟು ತೆಳ್ಳಗಿರಬೇಕು. ಇದನ್ನ ಒಂದು 15 ನಿಮಿಷ ಬಿಡಿ. 15 ನಿಮಿಷ ಆದಮೇಲೆ ಮೇಲೆ ನೀರಿರುತ್ತೆ, ಕೆಳಗೆ ರವೆ ಎಲ್ಲ ಉಳ್ಕೊಂಡಿರುತ್ತೆ. ಅದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಬೇಕಿದ್ದರೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಎಲ್ಲದನ್ನೂ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ತೆಳ್ಳಗಿರಬೇಕು ದೋಸೆ, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ತವ ಇಟ್ಬಿಟ್ಟು, ಫ್ಲ್ಯಾಟ್ ತವ ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂನಲ್ಲಿ ಕ್ಲೀನಾಗಿ ಈ ರೀತಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ನೀಟಾಗಿ ಸವರ್ಕೊಳ್ಳಿ. ಪ್ರತಿ ದೋಸೆಗೂ ಇದೇ ಥರ ಮಾಡಬೇಕು. ಮತ್ತು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕು. ರವೆ ಕೆಳಗಡೆ ಉಳಿಯುತ್ತೆ, ಮೇಲೆ ಹಾಕಿದ್ರೆ ದೋಸೆ ಬರಲ್ಲ. ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಹಾಕ್ಕೊಳ್ಳಿ. ನೀವು ಪ್ರತಿ ದೋಸೆ ಹಾಕುವಾಗಲೂ ಇದೇ ಥರ ಮಿಕ್ಸ್ ಮಾಡಿಕೊಂಡೇ ಹಾಕೋಬೇಕು. ಹಿಟ್ಟು ಮೇಲೆ ಮತ್ತೆ ಹಿಟ್ಟು ಹಾಕಬೇಡಿ. ಸ್ವಲ್ಪ ಗ್ಯಾಪ್ ಇದ್ದರೂ ಪರವಾಗಿಲ್ಲ, ಒಂದು ಸಲ ಹಾಕಿ ಬಿಟ್ಬಿಡಿ. ಮೇಲೆ ಸ್ವಲ್ಪ ಎಣ್ಣೆ ಈ ರೀತಿ ಹಾಕ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿ ದೋಸೆ ಹಾಕಿ, ದೋಸೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಈ ರೀತಿ ಕ್ರಿಸ್ಪಿ ಆಗೋವರೆಗೂ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಈ ರೀತಿ ತಿರುಗಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ರವೆ ದೋಸೆ, ಕ್ರಿಸ್ಪಿಯಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟಪಡ್ತಾರೆ. ಇದನ್ನು ಚಟ್ನಿ ಜೊತೆಗಾಗಲಿ ಸಾಗು ಜೊತೆಗಾಗಲಿ ಸರ್ವ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ರವೆ ದೋಸೆನ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಯ್ತಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.